ನಮೋ ನರಸಿಂಹಾಯ ನಮಃ. ಮಹಾವಿಷ್ಣುವು ತನ್ನ ಪರಮಭಕ್ತನಾದಂಥ ಪ್ರಹ್ಲಾದನ ರಕ್ಷಿಸೋದಕ್ಕಂತ ನರಸಿಂಹ ಅವತಾರವನ್ನು ತಾಳ್ತಾರೆ. ಆ ಪುಣ್ಯವಾದ ದಿನವನ್ನು ನರಸಿಂಹ ಜಯಂತಿ ಅಥವಾ ನರಸಿಂಹ ಚತುರ್ದಶಿ ಅಂತ ಕರೀತಾರೆ. ಈ ವರ್ಷ ವಿಶೇಷವಾಗಿ 2026ರಲ್ಲಿ ನರಸಿಂಹ ಜಯಂತಿಯು ಏಪ್ರಿಲ್ 30 ಗುರುವಾರದಂದು ಬಂದಿದೆ. ಹಾಗಾಗಿ ಇವತ್ತಿನ ದಿನ ನರಸಿಂಹದೇವರ ಯಾವ ಮಂತ್ರವನ್ನು ಪಾರಾಯಣ ಮಾಡಿದರೆ ನಮ್ಮ ಜೀವನದಲ್ಲಿರುವ ಕಷ್ಟಗಳು ದೂರ ಆಗಿ ಹಾಗೆ ನಾವು ಅಂದುಕೊಂಡಂಥ ಕೆಲಸಗಳು ಕಾರ್ಯಗಳು ಆದಷ್ಟು ಬೇಗ ನಿರ್ವಿಘ್ನವಾಗಿ ನೆರವೇರಬೇಕಾದ್ರೆ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡಿ. ಹಾಗೆಯೇ ನರಸಿಂಹ ಜಯಂತಿಯಂದು ವಿಶೇಷವಾದ ಈ ಒಂದು ಮಂತ್ರವನ್ನು ಪಾರಾಯಣ ಮಾಡಿ. ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ದಿನ ಈ ವರ್ಷ ನಾವು ನರಸಿಂಹ ಜಯಂತಿಯನ್ನು ಆಚರಿಸ್ತೀವಿ. ವಿಶೇಷವಾಗಿ 2026ರ ನರಸಿಂಹ ಜಯಂತಿ ತುಂಬಾ ವಿಶೇಷ ಯೋಗದಲ್ಲಿ ಬಂದಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡಿ ನರಸಿಂಹಸ್ವಾಮಿಗೆ ಸಂಕಲ್ಪವನ್ನು ಮಾಡಿಕೊಂಡು ಇವತ್ತು ಹೇಳ್ಕೊಡುವಂತಹ 2 ಮಹಾಶಕ್ತಿಶಾಲಿ ನರಸಿಂಹ ಮಂತ್ರವನ್ನು ನೀವು ಪಾರಾಯಣ ಮಾಡಬೇಕು. ಇನ್ನು ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕೂಡ ಯಾವುದೇ ಒಂದು ಅಡೆತಡೆಗಳಿಲ್ಲದೇ ನಡೆಯುತ್ತೆ. ಹಾಗೆಯೇ ನೀವು ಯಾವುದಾದ್ರೂ ಬಿಸ್ನೆಸ್ ಶುರು ಮಾಡಬೇಕು ಅಂದ್ಕೊಂಡಿದ್ರೆ, ನಿಮಗೆ ಯಾವುದಾದ್ರೂ ಕೆಟ್ಟ ದೃಷ್ಟಿಯಿಂದ ಅಥವಾ ಹಿತಶತ್ರುಗಳಿಂದ ಕಾಟದಿಂದ ನೀವು ಮುಕ್ತರಾಗಬೇಕಂದ್ರೂ ಕೂಡ ನರಸಿಂಹನ ಕೃಪಾಕಟಾಕ್ಷದಿಂದ ಈ ಎಲ್ಲ ಸಂಕಷ್ಟಗಳಿಂದ ನೀವು ದೂರ ಆಗ್ಬೋದು. ಇನ್ನು ವಿಶೇಷವಾಗಿ ಸೂರ್ಯಾಸ್ತದ ಸಮಯದಲ್ಲಿ ನರಸಿಂಹನಿಗೆ ಪೂಜೆ ಮಾಡಿ ಅಂದರೆ ಈ ಒಂದು ಫಲವು ಅತ್ಯಂತ ಆದಷ್ಟು ಬೇಗ ನಿಮಗೆ ಒಲಿಬೇಕಾದ್ರೆ ನೀವು ಸೂರ್ಯಾಸ್ತ ಸಮಯದಲ್ಲಿ ಈ ಮಂತ್ರವನ್ನು ಪಾರಾಯಣ ಮಾಡಿದ್ರೆ ಇನ್ನೂ ವಿಶೇಷವಾಗಿರುತ್ತೆ. ಈಗ ಮಂತ್ರ ಹೀಗಿದೆ. ಮೊದಲನೆಯ ಮಂತ್ರ ನರಸಿಂಹ ಮಹಾಮಂತ್ರ. ಇದನ್ನು ಉಗ್ರ ನರಸಿಂಹ ಮಂತ್ರ ಅಂತಲೂ ಕರೀತಾರೆ. ಅಂದರೆ ಇದು ನರಸಿಂಹಸ್ವಾಮಿಯ ಅತ್ಯಂತ ಪ್ರಸಿದ್ಧ ಮಂತ್ರ. ಇದನ್ನು ಯಾರೆಲ್ಲ ಪಾರಾಯಣ ಮಾಡ್ತಿರೋ ಭಯ ನಿವಾರಣೆಯಾಗಿ ನಿಮಗೆ ರಕ್ಷಣೆ ಕೂಡ ಸಿಗುತ್ತೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಈ ಮಂತ್ರವನ್ನು ನೀವು 3 ಬಾರಿ ಸಾಧ್ಯ ಆದ 21 ಬಾರಿ ನೀವು ಇದೊಂದು ಚಿನ್ಮುದ್ರೊಂದಿಗೆ ಕೂತ್ಕೊಂಡು ಭಗವಂತನ ನೆನೆಸ್ಕೊಂಡು ಪಾರಾಯಣ ಮಾಡ್ಬೋದು. ಈ ಒಂದು ಶ್ಲೋಕದ ಅರ್ಥ ಈ ರೀತಿಯಾಗಿದೆ. ಉಗ್ರನು ವೀರನು ಮಹಾವಿಷ್ಣುವು ಎಲ್ಲ ಕಡೆ ಪ್ರಕಾಶಿಸ್ತೀರ. ಹಾಗೆಯೇ ಭಯಂಕರನು ಮಂಗಳಪ್ರದನು ಹಾಗೆಯೇ ಮೃತ್ಯುವಿಗೆ ಮೃತ್ಯುವಿನಂತಿರುವಂತಹ ನರಸಿಂಹ ದೇವರಿಗೆ ನಮ್ಮ ನಮಸ್ಕಾರಗಳು ಅಂತ. ಈಗ 2ನೇ ಮಂತ್ರ, ಇದು ಕೂಡ ಬಹಳ ವಿಶೇಷವಾದಂಥ ಮಂತ್ರ, ನರಸಿಂಹ ಗಾಯತ್ರಿ ಮಂತ್ರ. ಈ ಮಂತ್ರವನ್ನು ಪಾರಾಯಣ ಮಾಡಿದ್ರೆ ಮನಸ್ಸಿಗೆ ಶಾಂತಿ ಹಾಗೆಯೇ ಜ್ಞಾನಕ್ಕಾಗಿ ಈ ಮಂತ್ರವನ್ನು ನೀವು ಪಠಿಸಿದರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಮಂತ್ರ ಓಂ ವಜ್ರನಖಾಯ ವಿದ್ಮಹೇ ತೀಕ್ಷ್ಣ ದಂಷ್ಟ್ರಾಯ ಧೀಮಹಿ ತನ್ನೋ ನರಸಿಂಹ ಪ್ರಚೋದಯಾತ್. ಈ 2 ಮಂತ್ರವನ್ನು ನೀವು ನರಸಿಂಹ ಜಯಂತಿ ಎಂದು ಪಾರಾಯಣ ಮಾಡಿ. ಇನ್ನು ವಿಶೇಷವಾಗಿ ನರಸಿಂಹಸ್ವಾಮಿಯ ಕೃಪಾಕಟಾಕ್ಷ ಸದಾ ನಿಮ್ಮ ಮೇಲೆ ಹಾಕಿ ನಿಮ್ಮ ಕುಟುಂಬದವರ ಮೇಲೆ ಇರಬೇಕಾದ್ರೆ ನೀವು ಪ್ರತಿನಿತ್ಯ ಪೂಜೆ ಆದಮೇಲೆ ಈ 2 ಮಂತ್ರವನ್ನು ಪಾರಾಯಣ ಮಾಡಿ. ಖಂಡಿತವಾಗಿಯೂ ನಿಮಗೆ ಹಾಗೂ ನಿಮ್ಮ ಕುಟುಂಬದವರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಸದಾ ನರಸಿಂಹಸ್ವಾಮಿಯು ಕಾಪಾಡ್ತಾರೆ. ಇನ್ನು ನಮ್ಮ ಜೇಸ್ ಮಂತ್ರಲೋಕದಲ್ಲಿ ವಿಶೇಷವಾದಂತಹ ಮಾಹಿತಿಯನ್ನು ನಾವು ತಿಳಿಸ್ಕೊಟ್ಟಿದ್ದೀವಿ. ಅಂದರೆ ಪ್ರತಿನಿತ್ಯದಲ್ಲಿ ಉಪಯೋಗವಂತಹ ಶ್ಲೋಕಗಳನ್ನ ಹಾಗೆ ಸ್ತೋತ್ರಗಳನ್ನ ಮಂತ್ರಗಳನ್ನ ನಾವು ತಿಳಿಸ್ಕೊಟ್ಟಿದ್ದೀವಿ. ದಯವಿಟ್ಟು ಅದು ಕೂಡ ಸಂಪೂರ್ಣವಾಗಿ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.